ನಮಸ್ಕಾರ ಸ್ನೇಹಿತರೆ, ನಾನು ಎಂ ಎ ಸೈಯದ್ ಈಜಿ ಕ್ಲಾಸಸ್ಗೆ ಸ್ವಾಗತ ಕೋರುತ್ತೇನೆ. ಇಂದು ನಾನು ಈ ವಿಡಿಯೋದಲ್ಲಿ ಭಾರತದ ಸಂವಿಧಾನದ ಪಾರ್ಟ್ 2 ಅನ್ನು ಡಿಸ್ಕಷನ್ ಮಾಡಲಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು, ಸಂವಿಧಾನದ ಪೀಠಿಕೆ, ಪೌರತ್ವ ಹಾಗೂ PIO, NRI ಹಾಗೂ OCI ಇವರು ಯಾರು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಲಿದ್ದೇನೆ. ಸೊ ಮಿತ್ರರೇ, ನೀವು ಇದುವರೆಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದರ ಜೊತೆಗೆ ನೋಟಿಫಿಕೇಷನನ್ನು ಪಡೆಯಲು ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ. ಮಿತ್ರರೇ, ಈಗ ನಾವು ಭಾರತ ದೇಶದಲ್ಲಿರುವಂತಹ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು 1950ರಿಂದ ಯಾವ ರೀತಿ ರಚನೆ ಆಗಿವೆ ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಈ ರೀತಿಯಾದಂಥ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ದಲ್ಲಿ ಬರುವ ಸಾಧ್ಯತೆಗಳು ಇರುತ್ತವೆ. ಯಾವ ರೀತಿ ಅಂತಂದರೆ, ಈ ರಚನೆ ಆಗಿರ್ತಕ್ಕಂತಹ ರಾಜ್ಯಗಳು ಆಗಿರ್ಬೋದು, ಕೇಂದ್ರಾಡಳಿತ ಪ್ರದೇಶಗಳಾಗಿರ್ಬೋದು, ಅವುಗಳನ್ನು ಕಾಲಾನುಕ್ರಮದಲ್ಲಿ ರಚನೆ ಮಾಡಿ ಅಂಥೇಳಿ ಕೇಳಬಹುದು. ಸೊ ಈ ಒಂದು ನಾನು ವಿಡಿಯೋ ಮಾಡ್ತಾ ಇರೋದು 3 ಅಕ್ಟೋಬರ್ 2020. ಸೊ ಈ ಒಂದು ಸಮಯದಲ್ಲಿರುವಂತಹ ಟೋಟಲ್ ನಮ್ಮ ಭಾರತ ದೇಶದಲ್ಲಿ 28 ಸ್ಟೇಟ್ಸ್ಗಳಿವೆ ಅಂತಂದರೆ ರಾಜ್ಯಗಳಿವೆ. ಅದೇ ರೀತಿ 8 ಕೇಂದ್ರಾಡಳಿತ ಪ್ರದೇಶಗಳಿವೆ ಅಂತಂದರೆ ಯೂನಿಯನ್ ಟೆರಿಟರೀಸ್ಗಳು ಇವೆ. ಸೊ ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಾ ಹೋಗೋಣ. ಆಂಧ್ರ ಪ್ರದೇಶ 1953ರಲ್ಲಿ ರಚನೆಯಾಗಿದೆ. ಕೇರಳ 1956ರಲ್ಲಿ, ದೆಹಲಿ 1956. ಈಗಿಲ್ಲಿ ರೆಡ್ ಇಂಕ್ದಲ್ಲಿ ಬರೆದಿರ್ತಕ್ಕಂಥವುಗಳು ಇವು ಎಲ್ಲವೂ ಯೂನಿಯನ್ ಟೆರಿಟರೀಸ್ಗಳು ಅಂತಂದರೆ ಕೇಂದ್ರಾಡಳಿತ ಪ್ರದೇಶಗಳು. ಸೊ ಕರ್ನಾಟಕ 1956ರಲ್ಲಿ, ಅಂಡಮಾನ್ ಮತ್ತು ನಿಕೋಬಾರ್ 1ನೇ ನವೆಂಬರ್ 1956, ಲಕ್ಷದ್ವೀಪ 1ನೇ ನವೆಂಬರ್ 1956, ಗುಜರಾತ್ ಮತ್ತು ಮಹಾರಾಷ್ಟ್ರ 1960ರಲ್ಲಿ. ಸೊ ಇಲ್ಲಿ ಕೇಂದ್ರಾಡಳಿತ ಪ್ರದೇಶಗಳನ್ನು ಆಗಲಿ ಈ ಎಲ್ಲ ಇಸ್ವಿಗಳನ್ನು ನೀವು ಬರೆದಿಟ್ಕೋಬಹುದು, ಇಲ್ಲಾಂತಂದರೆ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಬಹುದು. ಅದೇ ರೀತಿ ಮುಂದಿನದಾಗಿ ಪುದುಚೇರಿ 16ನೇ ಆಗಸ್ಟ್ 1952ರಲ್ಲಿ ರಚನೆಯಾಗಿದೆ. ನಾಗಾಲ್ಯಾಂಡ್ 1963, ಅದೇ ರೀತಿ ಹರಿಯಾಣ 1966, ಚಂಡೀಗಢ 1ನೇ ನವೆಂಬರ್ 1966, ಹಿಮಾಚಲ್ ಪ್ರದೇಶ್ 1971, ಮೇಘಾಲಯ 1972, ಮಣಿಪುರ್ ಮತ್ತು ತ್ರಿಪುರಾ ಈ ಎರಡೂ ರಾಜ್ಯಗಳು 1972ರಲ್ಲಿ ಆಗಿವೆ. ಅದೇ ರೀತಿ ಸಿಕ್ಕಿಂ 1975, ಮಿಜೋರಾಂ 1987, ಅರುಣಾಚಲ್ ಪ್ರದೇಶ್ 1987. ಸೊ ಈ ಎಲ್ಲ ರಾಜ್ಯಗಳ ಮತ್ತು ಎಲ್ಲ ಯೂನಿಯನ್ ಟೆರಿಟರೀಸ್ಗಳ ನೀವು ರಾಜಧಾನಿಗಳನ್ನು ಸಹ ನೋಡ್ಕೋಬೇಕು. ಅವುಗಳನ್ನು ಸಹ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಆಮೇಲೆ ಯಾವ ರಾಜ್ಯದಲ್ಲಿ ಯಾವ ಭಾಷೆ ಇದೆ ಅನ್ನೋದು ಸಹ ನಿಮಗೆ ಗೊತ್ತಿರಬೇಕು. ಮುಂದಿನದಾಗಿ 18ನೇದು ಗೋವಾ. ಇದು ಮೊದಲು 1962ರಲ್ಲಿ ಕೇಂದ್ರಾಡಳಿತ ಪ್ರದೇಶ ಆಗಿತ್ತು. ಆಮೇಲೆ ರಾಜ್ಯವಾಗಿ ಮಾರ್ಪಾಟಾಗಿರುವುದು 1987ರಲ್ಲಿ. ನೆಕ್ಸ್ಟ್ ಛತ್ತೀಸ್ಗಢ ನವೆಂಬರ್ 1, 2000ರಲ್ಲಿ, ಉತ್ತರಾಖಂಡ್ ನವೆಂಬರ್ 9, 2000ರಲ್ಲಿ, ಜಾರ್ಖಂಡ್ ನವೆಂಬರ್ 15, 2000ರಲ್ಲಿ. ನೋಡಿರಿ, ಈ ಮೂರು ರಾಜ್ಯಗಳು 2000ದಲ್ಲಿಯೇ ರಚನೆಯಾಗಿವೆ. ಸೊ ಅದರ ಡೇಟ್ಸ್ಗಳು ನವೆಂಬರ್ 1 ಇದೆ, ನವೆಂಬರ್ 8 ಇದೆ, ಅದೇ ರೀತಿ ನವೆಂಬರ್ 15 ಇದೆ. ಸೊ ಇವುಗಳು ಗೊತ್ತಿರಬೇಕು ನಿಮಗೆ. ಅದೇ ರೀತಿ ತೆಲಂಗಾಣ ಜೂನ್ 2, 2014. ಇದು ಲೇಟೆಸ್ಟ್ ಆಗಿರ್ತಕ್ಕಂತಹ ರಾಜ್ಯ ರಚನೆ ಆಗಿರ್ತಕ್ಕಂಥದ್ದು. ಸೊ ಈಗ ಸದ್ಯದರಲ್ಲಿ ಅಕ್ಟೋಬರ್ 31, 2019ರಲ್ಲಿ ಜಮ್ಮು ಕಾಶ್ಮೀರ ರಾಜ್ಯ ಇದ್ದದ್ದು ಅದನ್ನು ಏನು ಮಾಡ್ಯಾರೆ, ಯೂನಿಯನ್ ಟೆರಿಟರೀಸ್ ಅಂತಂದರೆ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾರ್ಪಾಡು ಮಾಡಿದ್ದಾರೆ. ಅದೇ ರೀತಿ ಅದರೊಳಗಿನ ಲದಾಖ್ನು ಸಹ ಒಂದು ಕೇಂದ್ರಾಡಳಿತ ಪ್ರದೇಶ. ಅದು 31 ಅಕ್ಟೋಬರ್ 2019ರಲ್ಲಿ ಆಗಿದೆ. ಮತ್ತೊಂದು ಮಾರ್ಪಾಟು ಆಗಿದೆ, ಅದು ಏನಪ್ಪ ಅಂತಂದರೆ ಜನವರಿ 26, 2020ರಲ್ಲಿ ಆಗಿರ್ತಕ್ಕಂಥದ್ದು. ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಮನ್ ಮತ್ತು ದಿಯು ಇವು ಎರಡು ಬೇರೆ ಬೇರೆ ಕೇಂದ್ರಾಡಳಿತ ಪ್ರದೇಶಗಳು ಮೊದಲು ಇದ್ದು, ಈಗ ಈ ಎರಡು ಕೇಂದ್ರಾಡಳಿತ ಪ್ರದೇಶಗಳನ್ನು ಏನು ಮಾಡ್ಯಾರೆ, ಒಂದರಲ್ಲಿಯೇ ಸೇರಿಸಲಾಗಿದೆ. ಸೊ ಈ ರೀತಿ ನಮ್ಮ ಭಾರತ ದೇಶದಲ್ಲಿರುವಂತಹ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ರಚನೆಗಳು ಆಗಿವೆ. ಈಗ ನಾವು ಭಾರತದ ಸಂವಿಧಾನದ ಪೀಠಿಕೆಯನ್ನು ನೋಡೋಣ. ಪೀಠಿಕೆ, ಇದಕ್ಕೆ ನಾವು ಪ್ರಸ್ತಾವನೆ ಅಂತ ಹೇಳಿ ಹೇಳ್ತೇವೆ ಅಥವಾ ಪೂರ್ವ ಪೀಠಿಕೆ ಅಂತ ಹೇಳಿ ಕರಿತೇವೆ. ಸಂವಿಧಾನದ 42ನೇ ತಿದ್ದುಪಡಿ ಕಾಯ್ದೆಯ ಮೂಲಕ 1976ರಲ್ಲಿ ಜಾತ್ಯತೀತ, ಸಮಾಜವಾದಿ ಮತ್ತು ಅಖಂಡತೆ ಎಂಬ 3 ಪದಗಳನ್ನು ಪೀಠಿಕೆಯಲ್ಲಿ ಸೇರಿಸಲಾಗಿದೆ. ಸೊ ಇದು ಇಂಪಾರ್ಟೆಂಟ್. 3 ಶಬ್ದಗಳನ್ನು ನೆನಪಿಟ್ಕೋಬೇಕು: ಜಾತ್ಯತೀತ, ಸಮಾಜವಾದಿ, ಅಖಂಡತೆ. ಸೊ ಈ 3 ಶಬ್ದಗಳನ್ನು 42ನೇ ತಿದ್ದುಪಡಿ ಒಳಗೆ 1976ರಲ್ಲಿ ಪೀಠಿಕೆಯಲ್ಲಿ ಸೇರಿಸಲಾಗಿದೆ. ಸೊ ಮುಂದಿನದಾಗಿ ಭಾರತವು ಸಾರ್ವಭೌಮ ರಾಷ್ಟ್ರವಾಗಿದೆ. ಸಾರ್ವಭೌಮ ರಾಷ್ಟ್ರ ಅಂತಂದರೆ ಒಂದು ರಾಷ್ಟ್ರವು ಆಂತರಿಕವಾಗಿ ಮತ್ತು
ಬಾಹ್ಯವಾಗಿ ಸ್ವತಂತ್ರವಾಗಿರೋದು, ಅದಕ್ಕೆ ನಾವು ಸಾರ್ವಭೌಮ ರಾಷ್ಟ್ರ ಅಂಥೇಳಿ ಹೇಳ್ತೇವೆ. ಅದೇ ರೀತಿ ಭಾರತವು ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿದೆ. ಪ್ರಜಾಸತ್ತಾತ್ಮಕ ಇದರ ಅರ್ಥ ಭಾರತದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಯಸ್ಕ ಮತದಾರರಿಂದ ಚುನಾಯಿಸಲ್ಪಡುವುದು. ಓಕೆ, ಪ್ರಜಾಸತ್ತಾತ್ಮಕ ಅಂತಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಯಸ್ಕ ಮತದಾರರಿಂದ ಚುನಾಯಿಸಲ್ಪಡುವುದು. ಅದೇ ರೀತಿ ಭಾರತವು ಸಮಾಜವಾದಿ ರಾಷ್ಟ್ರವಾಗಿದೆ. ಸಮಾಜವಾದಿ ರಾಷ್ಟ್ರ ಅಂತಂದರೆ ರಾಷ್ಟ್ರದಲ್ಲಿರುವ ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳು ಖಾಸಗಿ ವ್ಯಕ್ತಿಗಳ ಕೈಯಲ್ಲಿ ಇರದೆ ಅವು ರಾಷ್ಟ್ರದ ನಿಯಂತ್ರಣಕ್ಕೆ ಒಳಪಡುವುದು ಮತ್ತು ಸಮಾನವಾಗಿ ಹಂಚಿಕೆ ಮಾಡುವುದು. ಸೊ ಇದಕ್ಕೆ ನಾವು ಸಮಾಜವಾದಿ ರಾಷ್ಟ್ರ ಅಂಥೇಳಿ ಹೇಳ್ತೇವೆ. ಸಮಾಜವಾದದ ಪಿತಾಮಹ ಯಾರು ಗೊತ್ತಿರಬೇಕು ನಿಮಗೆ, ಕಾರ್ಲ್ ಮಾರ್ಕ್ಸ್. ಸಮಾಜವಾದದ ಪಿತಾಮಹ ಕಾರ್ಲ್ ಮಾರ್ಕ್ಸ್. ಅದೇ ರೀತಿ ಮುಂದಿನದಾಗಿ ಭಾರತವು ಜಾತ್ಯತೀತ ಧರ್ಮನಿರಪೇಕ್ಷಕ ಲೌಕಿಕ ರಾಷ್ಟ್ರವಾಗಿದೆ ಅಂಥೇಳಿ ಹೇಳ್ತೇವೆ ನಾವು. ಹಾಗಾದರೆ ಜಾತ್ಯತೀತ ರಾಷ್ಟ್ರ ಅಂತಂದರೆ ಯಾವುದೇ ಒಂದು ಧರ್ಮವನ್ನು ರಾಷ್ಟ್ರೀಯ ಧರ್ಮವೆಂದು ಪರಿಗಣಿಸದೇ ಇರುವುದಕ್ಕೆ ನಾವೇನು ಹೇಳ್ತೇವೆ, ಜಾತ್ಯತೀತ ರಾಷ್ಟ್ರ ಅಂತೇಳಿ ಹೇಳ್ತೇವೆ. ಅದೇ ರೀತಿ ಭಾರತವು ಒಂದು ಗಣರಾಜ್ಯವಾಗಿದೆ. ಗಣರಾಜ್ಯ ಅಂತಂದರೆ ರಾಷ್ಟ್ರದ ಮುಖ್ಯಸ್ಥ ಅಂತಂದರೆ ರಾಷ್ಟ್ರಪತಿಯು ನಿರ್ದಿಷ್ಟ ಅವಧಿಯಾಗಿ ಪ್ರಜೆಗಳಿಂದ ಪರೋಕ್ಷ ಅಥವಾ ಪ್ರತ್ಯೇಕವಾಗಿ ಚುನಾಯಿಸಲ್ಪಡಬೇಕು. ಸೊ ಆ ರೀತಿ ಇತ್ತಂದ್ರೆ ಆ ದೇಶವನ್ನು ನಾವು ಗಣರಾಜ್ಯ ದೇಶ ಅಂಥೇಳಿ ಕರಿತೇವೆ. ಮುಂದಿನದಾಗಿ ಈಗ ನಾವು ಪೌರತ್ವದ ಬಗ್ಗೆ ನೋಡೋಣ, ಸಿಟಿಜನ್ಶಿಪ್ ಬಗ್ಗೆ ನೋಡೋಣ. ಸಿಟಿಜನ್ಶಿಪ್ ಬಗ್ಗೆ ನಮ್ಮ ಭಾರತ ಸಂವಿಧಾನದಲ್ಲಿರೋದು ಭಾಗ 2ರಲ್ಲಿದೆ. ಸೊ ಈ ರೀತಿಯಾದಂತಹ ಪ್ರಶ್ನೆಗಳು ಕೇಳ್ತಾರೆ. ಪೌರತ್ವ ಇದು ಎಷ್ಟನೆಯ ಭಾಗದಲ್ಲಿದೆ ಸಂವಿಧಾನದಲ್ಲಿ ಅಂತ ಕೇಳಿದಾಗ ಇದು ಭಾಗ 2ರಲ್ಲಿ. ಆಮೇಲೆ ಯಾವ್ಯಾವ ವಿಧಿಗಳು ಯಾವ್ಯಾವ ಆರ್ಟಿಕಲ್ಸ್ಗಳು ಪೌರತ್ವಕ್ಕೆ ಸಂಬಂಧಿಸಿದ್ದೇವೆ, 5ರಿಂದ 11 ಇವು ಪೌರತ್ವಕ್ಕೆ ಸಂಬಂಧಿಸಿದ್ದು ಆರ್ಟಿಕಲ್ಸ್ಗಳು ಆಗಿವೆ, ವಿಧಿಗಳು ಆಗಿವೆ. ಅದೇ ರೀತಿ ಪೌರತ್ವ ಕಾಯ್ದೆಯು ಬಂದಿದ್ದು 1955ರಲ್ಲಿ. ಸೊ ಇದುವರೆಗೆ 4 ಬಾರಿ ಅಂತಂದರೆ 4 ಸಲ ತಿದ್ದುಪಡಿಯಾಗಿದೆ. ಸೊ ಮೊದಲನೆಯ ತಿದ್ದುಪಡಿ 1986ರಲ್ಲಿ, ಅದೇ ರೀತಿ 1992, 2003 ಮತ್ತು 2005ರಲ್ಲಿ. ಈ ರೀತಿ ಪೌರತ್ವ ಕಾಯ್ದೆಯು 1955ರ ಕಾಯ್ದೆ 4 ಸಲ ತಿದ್ದುಪಡಿ ಆಗಿದೆ. ಮುಂದಿನದಾಗಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪೌರತ್ವ ಪಡೆದುಕೊಳ್ಳುವುದು ಯಾವ ರೀತಿ ನಮ್ಮ ಭಾರತ ದೇಶದಲ್ಲಿ ಅಂಥೇಳಿ ನಾವು ನೋಡೋಣ. ಸೊ ನಮ್ಮ ಭಾರತ ದೇಶದಲ್ಲಿ ಏಕ ಪೌರತ್ವ ಕಾಯ್ದೆ ಇದೆ. ಸೊ ಅದೇ ರೀತಿ ನಾವು 5 ರೀತಿಯಾಗಿ ಭಾರತ ದೇಶದಲ್ಲಿ ಪೌರತ್ವವನ್ನು ಪಡೆದುಕೊಳ್ಳಬಹುದು. ಸೊ ಇದು ಸಹ ಎಕ್ಸಾಮ್ನಲ್ಲಿ ಕೇಳಲಾಗುತ್ತದೆ, ಯಾವ್ಯಾವ ಮೂಲಗಳಿಂದ ಯಾವ ರೀತಿ ನಾವು ಭಾರತ ದೇಶದಲ್ಲಿ ಪೌರತ್ವವನ್ನು ಪಡೆದುಕೊಳ್ತೇವೆ ಅಂಥೇಳಿ. ಸೊ ಮೊದಲನೇದಾಗಿ ಹುಟ್ಟಿನಿಂದ ಅಂತಂದರೆ ಬೈ ಬರ್ತ್ ಅಂಥೇಳಿ ಇಂಗ್ಲೀಷ್ದಲ್ಲಿ ಹೇಳ್ತೇವೆ. ನಮ್ಮ ತಂದೆ ತಾಯಿ ಅಂತಂದರೆ ಆ ಹುಟ್ಟುವಂತಹ ಮಗುವಿನ ತಂದೆ ತಾಯಿ ಭಾರತೀಯ ನಾಗರಿಕತ್ವವನ್ನು ಪಡೆದಿದ್ದರೆ ಆ ಮಗುವು ತಾನೇ ಭಾರತದ ನಾಗರಿಕತ್ವ ಅಂತಂದರೆ ಪೌರತ್ವವನ್ನು ಪಡೆದುಕೊಳ್ತಾನೆ. ಸೊ ಇಲ್ಲಿ ಒಂದು ನಾವು ನೆನಪಿಟ್ಕೋಬೇಕಾಗಿರೋದು ಏನಂತಂದರೆ ನಮ್ಮ ಭಾರತ ದೇಶದ ಶತ್ರು ದೇಶದವರು ಯಾರಾದರೂ ನಾಗರಿಕರು ನಮ್ಮ ಭಾರತ ದೇಶದಲ್ಲಿ ಜನಿಸಿದರೆ ಅವರು ನಮ್ಮ ಭಾರತ ದೇಶದ ನಾಗರಿಕತ್ವವನ್ನು ಪಡೆದುಕೊಳ್ಳುವುದಿಲ್ಲ. ಸೊ ಆ ಮಗುವಿನ ತಂದೆ ಅಥವಾ ತಾಯಿ ಒಬ್ಬರು ನಮ್ಮ ಭಾರತ ದೇಶದ ಪ್ರಜೆ ಆಗಿರಬೇಕು, ನಾಗರಿಕತ್ವವನ್ನು ಪಡೆದಿರಬೇಕು. ಸೊ ಆ ಮಗು ನಮ್ಮ ಭಾರತ ದೇಶದಲ್ಲಿಯೇ ಹುಟ್ಟಿದರೆ ಸೊ ಆ ಮಗು ನಮ್ಮ ಭಾರತ ದೇಶದ ಪೌರತ್ವವನ್ನು ಪಡೆದುಕೊಳ್ಳುತ್ತದೆ. ಈ ರೀತಿ ಪೌರತ್ವವನ್ನು ಪಡೆದುಕೊಳ್ಬೋದು. ಅದೇ ರೀತಿ ಮುಂದಿನದಾಗಿ 2ನೇದು ಮೂಲಗಳಿಂದ ಅಂತಂದರೆ ಇಂಗ್ಲೀಷ್ದಲ್ಲಿ ಬೈ ಡಿಸೆಂಟ್ ಅಂತ ಹೇಳ್ತೇವೆ. ಸೊ ಕನ್ನಡದಲ್ಲಿ ಕೆಲವೊಂದಿಷ್ಟು ವರ್ಡ್ಸ್ಗಳು ಮಿಸ್ಟೇಕ್ ಆಗಿದ್ದರೂ ಸಹ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾ ಇಂಗ್ಲೀಷ್ದಲ್ಲಿನೂ ಹೇಳ್ತಾ ಇದ್ದೀನಿ. ಆದ್ದರಿಂದ ಸೊ ಮೂಲಗಳಿಂದ ಅಂತಂದರೆ ಬೈ ಡಿಸೆಂಟ್ ಅಂತೇಳಿ ಹೇಳ್ತೇವೆ. ಸೊ ಒಬ್ಬ ವ್ಯಕ್ತಿಯ ತಂದೆ ತಾಯಿ ಭಾರತೀಯ ನಾಗರಿಕತ್ವವನ್ನು ಪಡೆದು ಅವರ ಒಂದು ಮಗು ಬೇರೆ ದೇಶದಲ್ಲಿ ಅಂತಂದರೆ ಭಾರತ ದೇಶವನ್ನು ಬಿಟ್ಟು ಬೇರೆ ದೇಶದಲ್ಲಿ ಜನಿಸಿದ್ದರೆ ಅವನು ಸಹ ನಮ್ಮ ಭಾರತ ದೇಶದ ನಾಗರಿಕತ್ವವನ್ನು ಪಡೆದುಕೊಳ್ತಾನೆ. ಆದರೆ ಇಲ್ಲಿ ಒಂದು ನೆನಪಿಟ್ಕೋಬೇಕು ಏನಂತಂದರೆ ಆ ಮಗು 1 ವರ್ಷ ಆಗೋದರವರೆಗೆ ನಮ್ಮ ಭಾರತ ದೇಶದ ರಾಯಭಾರಿ ಕಚೇರಿಯಲ್ಲಿ ಅವನ ನೋಂದಣಿಯನ್ನು ಮಾಡಿರಬೇಕು. ಸೊ ಆವಾಗ ಆ ಮಗು ನಮ್ಮ ಭಾರತ ದೇಶದ ನಾಗರಿಕತ್ವವನ್ನು ಪಡೆದುಕೊಳ್ತಾನೆ. ಓಕೆ, ಮೂಲಗಳಿಂದ ಅಂತಂದರೆ ಆ ಮಗುವಿನ ತಂದೆ ಅಥವಾ ತಾಯಿ ಭಾರತೀಯ ನಾಗರಿಕತ್ವವನ್ನು ಪಡೆದಿರಬೇಕು ಹಾಗೂ ಬೈ ಚಾನ್ಸ್
ಆ ಮಗು ಬೇರೆ ದೇಶದಲ್ಲಿ ಹುಟ್ಟಿದರೆ ಅವನು ಸಹ ನಮ್ಮ ಭಾರತ ದೇಶದ ನಾಗರಿಕತ್ವವನ್ನು ಪಡೆದುಕೊಳ್ತಾನೆ. ಆದರೆ ನಮ್ಮ ಭಾರತ ದೇಶದ ರಾಯಭಾರಿ ಕಚೇರಿಯಲ್ಲಿ 1 ವರ್ಷದವರೆಗೆ ರಿಜಿಸ್ಟರನ್ನು ಮಾಡಿರಬೇಕು. ಸೊ ಈಗಾಗಲೇ ನಮ್ಮ ಭಾರತ ದೇಶದ ರಾಯಭಾರಿ ಕಚೇರಿಗಳು 136ಕ್ಕಿಂತಲೂ ಹೆಚ್ಚು ಬೇರೆ ಬೇರೆ ದೇಶಗಳಲ್ಲಿ ರಾಯಭಾರಿ ಕಚೇರಿಗಳಿವೆ. ಸೊ ಅಲ್ಲಿ ನೋಂದಣಿಯನ್ನು ಮಾಡ್ಕೋಬೇಕು. ನಾವು ಇದಕ್ಕೆ ಇಂಗ್ಲೀಷ್ದಲ್ಲಿ ಇಂಡಿಯನ್ ಕನ್ಸುಲೇಟ್ ಅಂತೇಳಿ ಹೇಳ್ತೇವೆ. ಇಂಡಿಯನ್ ಕನ್ಸುಲೇಟ್ ಆಫೀಸ್ದಲ್ಲಿ ಹೋಗಿ ಅವನ ಬರ್ತ್ವನ್ನು ರಿಜಿಸ್ಟರ್ ಮಾಡಬೇಕಾಗ್ತದೆ 1 ವರ್ಷದ ಒಳಗೆ. ಸೊ ಮುಂದಿನದಾಗಿ ಮೂರನೇದ್ದು ನೋಂದಣಿ ಮೂಲಕ ಯಾವ ರೀತಿ ನಾವು ಭಾರತ ದೇಶದ ನಾಗರಿಕತ್ವವನ್ನು ಪಡ್ಕೋಬಹುದು ಅಂತಂದರೆ, ಭಾರತ ದೇಶದಲ್ಲಿ 7 ವರ್ಷದವರೆಗೆ ಯಾವ ಒಬ್ಬ ವ್ಯಕ್ತಿ ವಾಸವಾಗಿದ್ದಂತಂದ್ರೆ ಅಥವಾ ಅವನು ನಮ್ಮ ಭಾರತ ದೇಶದ ಯಾವುದೇ ಒಬ್ಬ ಪ್ರಜೆಯ ಜೊತೆಗೆ ಮದುವೆ ಆಗಿದ್ದರೆ, ಮಹಿಳೆ ಆಗಿರಬಹುದು ಅಥವಾ ಪುರುಷ ಆಗಿರಬಹುದು, ಅವರು ಭಾರತೀಯ ನಾಗರಿಕತ್ವವನ್ನು ಪಡೆದಿರ್ತಕ್ಕಂತಹ ವ್ಯಕ್ತಿಯ ಜೊತೆಗೆ ಮದುವೆ ಆಗಿದ್ದು ಮತ್ತು 7 ವರ್ಷದವರೆಗೆ ನಮ್ಮ ಭಾರತ ದೇಶದಲ್ಲಿ ವಾಸವಾಗಿರಬೇಕು. ಸೊ ಆವಾಗ ಅವನು ಏನು ಮಾಡ್ತಾನೆ, ನಮ್ಮ ಭಾರತ ದೇಶದ ಪೌರತ್ವವನ್ನು ಪಡ್ಕೋತಾನೆ. ಸೊ ಈ ರೀತಿ ಅವನು ಸಹ ನೋಂದಣಿಯನ್ನು ಮಾಡಿಕೊಂಡು ತನ್ನ ನಾಗರಿಕತ್ವವನ್ನು ಪಡ್ಕೋಬಹುದು. ಅದೇ ರೀತಿ ಮುಂದಿನದಾಗಿ 4ನೇದ್ದು ಸ್ವಾಭಾವಿಕವಾಗಿ ಅಂತಂದರೆ ಬೈ ನ್ಯಾಚುರಲೈಸೇಷನ್ ಅಂಥೇಳಿ ಹೇಳ್ತೇವೆ. ಬೈ ನ್ಯಾಚುರಲೈಸೇಷನ್. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ನ್ಯಾಚುರಲ್ ಯಾವ ರೀತಿ ನಮ್ಮ ಭಾರತ ದೇಶದ ಪೌರತ್ವವನ್ನು ಪಡ್ಕೋಬಹುದು ಅಂತಂದರೆ, ಒಬ್ಬ ವ್ಯಕ್ತಿ ನಮ್ಮ ಭಾರತ ದೇಶದ ಅಂತಂದರೆ ಇಂಡಿಯನ್ ಗೌರ್ಮೆಂಟ್ ಭಾರತೀಯ ಸರ್ಕಾರದಲ್ಲಿ ಅವನು ಸರ್ವಿಸ್ ಮಾಡಬೇಕು, ಸೇವೆಯನ್ನು ಸಲ್ಲಿಸಬೇಕು 12 ತಿಂಗಳವರೆಗೆ ಅಂತಂದರೆ 1 ವರ್ಷದವರೆಗೆ ಭಾರತ ಸರ್ಕಾರದ ಸೇವೆಯನ್ನು ಸಲ್ಲಿಸಿರಬೇಕು. ಆಮೇಲೆ ಅವನ ಕ್ಯಾರೆಕ್ಟರ್ ಒಳ್ಳೆಯದಾಗಿರಬೇಕು. ಆಮೇಲೆ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಶೆಡ್ಯೂಲ್ 8ದಲ್ಲಿ ಇರುವಂತಹ ಯಾವುದಾದರೂ ಲ್ಯಾಂಗ್ವೇಜ್ಗಳ ಬಗ್ಗೆ ಅವನಿಗೆ ಜ್ಞಾನ ಇರಬೇಕು. ಸೊ ಈ ರೀತಿ ಇದ್ದಾಗ ಆ ವ್ಯಕ್ತಿಯು ನಮ್ಮ ಭಾರತ ದೇಶದ ನಾಗರಿಕತ್ವವನ್ನು ಪಡೆದುಕೊಳ್ತಾನೆ. ಆಮೇಲೆ ಈ ರೀತಿ ಆ ವ್ಯಕ್ತಿ ನಾಗರಿಕತ್ವವನ್ನು ಪಡೆದುಕೊಂಡ ಮೇಲೆ ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ ಅವನು ಒಂದು ಜ್ಞಾಪನೆಯನ್ನು ಸಹ ತೆಗೆದುಕೊಳ್ಬೇಕಾಗುತ್ತದೆ. ಅಂತಂದರೆ ಓತ್ ಅಂಥೇಳಿ ಹೇಳ್ತೇವೆ ನಾವು. ಅಂತಂದರೆ ಪ್ರತಿಜ್ಞೆಯನ್ನು ಮಾಡಿ ನಮ್ಮ ಭಾರತ ದೇಶದ ಕಂಪಲ್ಸರಿ ಇದು ಪ್ರತಿಜ್ಞೆಯನ್ನು ಮಾಡಿ ನಮ್ಮ ಭಾರತ ದೇಶದ ನಾಗರಿಕತ್ವವನ್ನು ಸ್ವೀಕಾರ ಮಾಡ್ಕೋಬೇಕಾಗುತ್ತದೆ. ಅದೇ ರೀತಿ ಲಾಸ್ಟ್ದಾಗಿ 5ನೇದ್ದು ಹೊಸ ಪ್ರದೇಶ ಸಂಯೋಜನೆಯಿಂದ ಅಂತಂದರೆ ನಮ್ಮ ದೇಶವು ಯಾವುದಾದರೂ ಒಂದು ಪ್ರದೇಶ ನಮ್ಮ ಭಾರತ ದೇಶಕ್ಕೆ ಬಂದು ಸೇರಿಕೊಂಡಿತ್ತು ಅಂತಂದರೆ ಆ ಪ್ರದೇಶದಲ್ಲಿರುವಂತಹ ಎಲ್ಲ ನಾಗರಿಕರು ಸಹ ಏನಾಗ್ತಾರೆ, ನಮ್ಮ ಭಾರತ ದೇಶದ ಪೌರತ್ವವನ್ನು ಪಡ್ಕೊಳ್ತಾರೆ. ಸೊ ಈ ರೀತಿ ಆಗಿರ್ತಕ್ಕಂತಹ ಪ್ರದೇಶಗಳಲ್ಲಿರುವ ಎಲ್ಲ ಜನರು ಸಹ ಏನಾಗ್ತಾರೆ, ನಮ್ಮ ಭಾರತ ದೇಶದ ಪೌರತ್ವವನ್ನು ಪಡೆದುಕೊಳ್ತಾರೆ. ಸೊ ಈ ರೀತಿ ನಾವು 5 ಪ್ರಕಾರವಾಗಿ ಹುಟ್ಟಿನಿಂದ ಅಂತಂದರೆ ಬೈ ಬರ್ತ್, ಮೂಲಗಳಿಂದ ಅಂತಂದರೆ ಬೈ ಡಿಸೆಂಟ್, ಆಮೇಲೆ ನೋಂದಣಿ ಮೂಲಕ ಅಂತಂದರೆ ಬೈ ರಿಜಿಸ್ಟ್ರೇಷನ್, ನೆಕ್ಸ್ಟ್ ಸ್ವಾಭಾವಿಕವಾಗಿ ಅಂತಂದರೆ ಬೈ ನ್ಯಾಚುರಲೈಸೇಷನ್, ಮುಂದಿನ 5ನೇದ್ದು ಹೊಸ ಪ್ರದೇಶ ಸಂಯೋಜನೆಯಿಂದ ಅಂತಂದರೆ ಬೈ ಇನ್ಕಾರ್ಪೊರೇಟ್ ಆಫ್ ಟೆರಿಟರಿ ಅಂಥೇಳಿ ಹೇಳ್ತೇವೆ. ಸೊ ಈ ರೀತಿ 5 ಪ್ರಕಾರವಾಗಿ ನಾವು ನಮ್ಮ ಪೌರತ್ವವನ್ನು ನಮ್ಮ ಭಾರತ ದೇಶದಲ್ಲಿ ಪಡೆದುಕೊಳ್ಳಬಹುದು. ಮುಂದಿನದಾಗಿ ನಮ್ಮ ಭಾರತ ದೇಶದ ಪೌರತ್ವವನ್ನು ಯಾವ ರೀತಿ ಕಳೆದುಕೊಳ್ಳುತ್ತೇವೆ ಅನ್ನೋದನ್ನು ನಾವು ನೋಡೋಣ. ಇದು ಸಹ ಇಂಪಾರ್ಟೆಂಟ್ ಇದೆ. ಸೊ 3 ಪ್ರಕಾರವಾಗಿ ನಾವು ನಮ್ಮ ಪೌರತ್ವವನ್ನು ಕಳೆದುಕೊಳ್ಳಬಹುದು. ಸೊ 1ನೇದ್ದು ತ್ಯಜಿಸುವ ಮೂಲಕ ಅಂತಂದರೆ ಇಂಗ್ಲೀಷ್ದಲ್ಲಿ ಬೈ ರಿನೌನ್ಸಿಯೇಷನ್ ಅಂತೇಳಿ ಹೇಳ್ತೇವೆ. ನಾವು ನಮ್ಮ ಪೌರತ್ವವನ್ನು ಖುದ್ದಾಗಿ ತ್ಯಾಗವನ್ನು ಮಾಡಬಹುದು, ನನಗೆ ಈ ದೇಶದ ಪೌರತ್ವ ಬೇಡ ಅಂಥೇಳಿ. ಸೊ ಆವಾಗ ನಮ್ಮ ಪೌರತ್ವ ರದ್ದಾಗುತ್ತದೆ. ಸೊ ಇದರ ಜೊತೆಗೆ ಯಾರಾದರೂ ಆ ವ್ಯಕ್ತಿಗೆ ಸಂಬಂಧಿಸಿದ ಮೈನರ್ ಚೈಲ್ಡ್ ಆಗಿದ್ದ ಅಂತಂದರೆ ಬಾಲ್ಯದಲ್ಲಿರುವಂತಹ ಅಂತಂದರೆ 18 ವರ್ಷದ ಒಳಗಿರುವಂತಹ ಯಾವುದೇ ಮಗು ಇತ್ತಂತಂದರೆ ಸೊ ಆ ಮಗುವು ಸಹ ಏನಾಗುತ್ತದೆ, ನಮ್ಮ ಭಾರತ ದೇಶದ ಪೌರತ್ವವನ್ನು ಕಳೆದುಕೊಳ್ಳುತ್ತದೆ. ಅದೇ ರೀತಿ 2ನೇದ್ದು ಮುಕ್ತಗೊಳಿಸುವ ಮೂಲಕ ಅಂತಂದರೆ ಇದ್ರ ಇಂಗ್ಲೀಷ್ನಲ್ಲಿ ನಾವು ಬೈ ಟರ್ಮಿನೇಷನ್ ಅಂಥೇಳಿ ಹೇಳ್ತೇವೆ. ಸೊ ಆ ವ್ಯಕ್ತಿ ಯಾವುದಾದರೂ ಬೇರೆ ದೇಶದ ಸಿಟಿಜನ್ಶಿಪ್ ಅಂತಂದರೆ ಬೇರೆ ದೇಶದ ಪೌರತ್ವವನ್ನು ಪಡ್ಕೊಂಡಿದ್ದರೆ ತಾನಾಗಿಯೇ ನಮ್ಮ ಭಾರತ ದೇಶದ ಪೌರತ್ವವನ್ನು ಅವನು ಕಳೆದುಕೊಳ್ತಾನೆ. ಸೊ ಈ ರೀತಿ ಅಲ್ಲಿ ಅವನ ಒಂದು ಪೌರತ್ವ ಮುಗಿದು ಹೋಗುತ್ತದೆ.
ಬೇರೆ ದೇಶದ ಪೌರತ್ವವನ್ನು ಪಡ್ಕೊಂಡಾಗ. ಅದೇ ರೀತಿ ಮೂರನೇದಾಗಿ ಕಸಿದುಕೊಳ್ಳುವ ಮೂಲಕ ಅಂತಂದರೆ ಬೈ ಡಿಪ್ರಿವೇಷನ್ ಅಂತೇಳಿ ಹೇಳ್ತೇವೆ. ನಮ್ಮ ಭಾರತ ದೇಶದಲ್ಲಿ ಯುದ್ಧ ನಡೆದಾಗ ಯುದ್ಧದ ಸಮಯದಲ್ಲಿ ಆ ವ್ಯಕ್ತಿ ನಮ್ಮ ಶತ್ರು ದೇಶದ ಜೊತೆಗೆ ಯಾವುದಾದರೂ ವ್ಯವಹಾರ ಮಾಡಿದರೆ ಅಥವಾ ಏನಾದರೂ ಕಮ್ಯುನಿಕೇಷನ್ ಮಾಡಿದ್ದರೆ ಸೊ ಆ ವ್ಯಕ್ತಿಯು ಸಹ ನಮ್ಮ ಭಾರತ ದೇಶದ ಪೌರತ್ವವನ್ನು ಕಳೆದುಕೊಳ್ತಾನೆ. ಅದೇ ರೀತಿ ಬೇರೆ ದೇಶದಲ್ಲಿ 2 ವರ್ಷಕ್ಕಿಂತ ಹೆಚ್ಚು ಆ ವ್ಯಕ್ತಿ ಆ ದೇಶದಲ್ಲಿ ಜೈಲಿನಲ್ಲಿದ್ದ ಅಂತಂದರೆ ಅವನು ಸಹ ನಮ್ಮ ಭಾರತ ದೇಶದ ಪೌರತ್ವವನ್ನು ಕಳೆದುಕೊಳ್ತಾನೆ. ನಮ್ಮ ಭಾರತ ಸರ್ಕಾರವು ಅವನ ಪೌರತ್ವವನ್ನು ರದ್ದು ಮಾಡುತ್ತದೆ. ಅದೇ ರೀತಿ ಬೇರೆ ದೇಶದಲ್ಲಿ 7 ವರ್ಷಕ್ಕಿಂತ ಹೆಚ್ಚು ಅವನು ವಾಸವಾಗಿದ್ದರೆ ಅವನು ವಾಸವಾಗಿದ್ದರೆ ನಮ್ಮ ಭಾರತ ದೇಶವು ಅವನ ಪೌರತ್ವವನ್ನು ಕಸಿದುಕೊಳ್ಳುತ್ತದೆ. ಸೊ ಈ ರೀತಿ ನಾವು 3 ಪ್ರಕಾರವಾಗಿ ತ್ಯಜಿಸುವ ಅಥವಾ ಮುಕ್ತಗೊಳಿಸುವ ಮತ್ತು ಕಸಿದುಕೊಳ್ಳುವ ಮೂಲಕ ಈ ನಮ್ಮ ಭಾರತ ದೇಶದ ಪೌರತ್ವವನ್ನು ಕಳೆದುಕೊಳ್ತಾನೆ ಒಬ್ಬ ವ್ಯಕ್ತಿ. ಮುಂದಿನದಾಗಿ PIO ಅಂತಂದರೆ ಎ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಅಂತಂದರೆ ಯಾರು ಅಂತಂದರೆ ಒಬ್ಬ ವ್ಯಕ್ತಿಯ ಪೂರ್ವಜರು ನಮ್ಮ ಭಾರತ ದೇಶದಿಂದ ಯಾವುದೇ ಸಂಬಂಧವನ್ನು ಹೊಂದಿದ್ದರೆ ಅಥವಾ ಅವರನ್ನು ಮೊದಲು ನಮ್ಮ ಭಾರತ ದೇಶದಲ್ಲಿ ತಮ್ಮ ಪೌರತ್ವವನ್ನು ಹೊಂದಿದ್ದರೆ ಆ ವ್ಯಕ್ತಿಯೂ ಸಹ ಏನಪ್ಪ ಅಂತಂದರೆ PIO ಅಂಥೇಳಿ ವ್ಯಕ್ತಿ ಅಂಥೇಳಿ ಕನ್ಸಿಡರ್ ಆಗ್ತಾನೆ. ಈಗ ಇವರು PIO ಆಗಬೇಕಂತಂದರೆ ಏನು ಮಾಡಬೇಕು? ಮೊದಲನೇದಾಗಿ ಇವರು ಮೈನಾರಿಟಿ ಆಫ್ ಹೋಮ್ ಅಫೇರ್ಸ್ ಅಂತಂದರೆ ಗೃಹ ಸಚಿವಾಲಯದಲ್ಲಿ ಮೊದಲು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗ್ತದೆ. ಯಾವುದೇ ವ್ಯಕ್ತಿ ಆಗಿರಬಹುದು, ಅವರು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ದಲ್ಲಿ ಅಂತಂದರೆ ಗೃಹ ಸಚಿವಾಲಯದಲ್ಲಿ ತಮ್ಮ ರಿಜಿಸ್ಟ್ರೇಷನ್ ನೋಂದಣಿಯನ್ನು ಮಾಡ್ಕೋಬೇಕಾಗುತ್ತದೆ. ಯಾವುದೇ ವ್ಯಕ್ತಿ ಇದಕ್ಕೆ ಅರ್ಹರಾಗಿರ್ತಾರೆ. ಇದಕ್ಕೆ ಫೀಸ್ ಅಡಲ್ಟ್ಸ್ದವರಿಗೆ ವಯಸ್ಕರಿಗೆ 15,000 ರೂಪಾಯಿ ಇದೆ. ಆಮೇಲೆ 18 ವರ್ಷದ ಒಳಗೆ ಇರುವಂತಹ ವ್ಯಕ್ತಿಗಳಿಗೆ 7,500 ರೂಪಾಯಿ ಫೀಸ್ ಇರುತ್ತದೆ. ಅದೇ ರೀತಿ ಈ ದೇಶಗಳನ್ನು ಬಿಟ್ಟು ಈ ವ್ಯಕ್ತಿಗಳು ಅರ್ಹರಿರುತ್ತಾರೆ. ಅಂತಂದರೆ ಅಫ್ಘಾನಿಸ್ತಾನ್ ಆಗಿರಬಹುದು, ಬಾಂಗ್ಲಾದೇಶ್, ಭೂತಾನ್, ಚೀನಾ, ನೇಪಾಳ, ಪಾಕಿಸ್ತಾನ್, ಶ್ರೀಲಂಕಾ ಈ ದೇಶದ ವ್ಯಕ್ತಿಗಳನ್ನು ಬಿಟ್ಟು ಈ PIOಗಳನ್ನು ಪಡೆದುಕೊಳ್ಳಲು PIO ಕಾರ್ಡನ್ನು ಪಡೆದುಕೊಳ್ಳಲು ಅರ್ಹರಾಗಿರುತ್ತಾರೆ. ಸೊ ಭಾರತ ದೇಶಕ್ಕೆ ಬರಲು ಪ್ರತ್ಯೇಕ ವೀಸಾ ಅವಶ್ಯಕತೆ ಇರುವುದಿಲ್ಲ. ಅಂತಂದರೆ ಆ ವ್ಯಕ್ತಿಯು ನಮ್ಮ ಭಾರತ ದೇಶಕ್ಕೆ ವಿಸಿಟ್ ಮಾಡಬೇಕಂತಂದರೆ ಅವರಿಗೆ ಪ್ರತ್ಯೇಕ ವೀಸಾ ಅವಶ್ಯಕತೆ ಇರುವುದಿಲ್ಲ. ಆದರೆ ಅವರಿಗೆ ಈ ಕಾರ್ಡ್ ಹೋಲ್ಡರ್ ಇರಬೇಕು, ಅವರು PIO ಕಾರ್ಡ್ ಹೋಲ್ಡರ್ ಆಗಿರಬೇಕು. ಅದೇ ರೀತಿ ಅವರು ನಮ್ಮ ಭಾರತ ದೇಶಕ್ಕೆ ಬಂದ್ರಂತಂದರೆ 180 ದಿನದವರೆಗೆ ಅವರು ನಮ್ಮ ಭಾರತ ದೇಶದಲ್ಲಿ ಇರಬಹುದು. ಅಂತಂದರೆ 6 ಮಂತ್ಸ್ ಅಪ್ರಾಕ್ಸಿಮೇಟ್ಲಿ ಆಗ್ತೈತಿ. 6 ಮಂತ್ಸ್ವರೆಗೆ ನಮ್ಮ ಭಾರತ ದೇಶದಲ್ಲಿ ಇರಬಹುದು. ಅದೇ ರೀತಿ ವೀಸಾ ಇಲ್ಲದೆ 15 ವರ್ಷಗಳವರೆಗೆ ಭಾರತಕ್ಕೆ ಭೇಟಿಯನ್ನು ನೀಡಬಹುದು ಆ ವ್ಯಕ್ತಿ. ಆದರೆ ಇಲ್ಲಿ ಒಂದು ರಿಸ್ಟ್ರಿಕ್ಷನ್ ಇದೆ. ಏನಪ್ಪ ಅಂತಂದರೆ ಲೋಕಲ್ ಪೊಲೀಸ್ ಅಥಾರಿಟಿಯಲ್ಲಿ ಅವರು ತಮ್ಮ ನೋಂದಣಿಯನ್ನು ಮಾಡಿರಬೇಕು. ಅದೇ ರೀತಿ ಈ ಕಾರ್ಯಗಳನ್ನು ಮಾಡುವ ಹಾಗಿಲ್ಲ. ಆ ವ್ಯಕ್ತಿ ನಮ್ಮ ಭಾರತ ದೇಶಕ್ಕೆ ಬಂದಾಗ ಈ ಕಾರ್ಯಗಳನ್ನು ಮಾಡುವ ಹಾಗಿಲ್ಲ. ಪರ್ವತಾರೋಹಿಗಳನ್ನು ಮಾಡುವ ಹಾಗಿಲ್ಲ, ಸಂಶೋಧನೆಯನ್ನು ನಮ್ಮ ಭಾರತ ದೇಶದಲ್ಲಿ ಮಾಡುವ ಹಾಗಿಲ್ಲ, ಮತ ಪ್ರಚಾರ ಅಥವಾ ಧರ್ಮ ಪ್ರಚಾರವನ್ನು ಮಾಡುವ ಹಾಗಿಲ್ಲ. ಅದೇ ರೀತಿ ನಿರ್ಬಂಧಿತ ವಲಯಗಳಲ್ಲಿ ಅವನು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ವ್ಯಕ್ತಿಗಳಿಗೆ ಇವುಗಳು ರಿಸ್ಟ್ರಿಕ್ಷನ್ ಇರುತ್ತವೆ. ಆದರೆ ಈ ಒಂದು ಕಾರ್ಡನ್ನು ಅಂತಂದರೆ ಈ ಒಂದು ಫೆಸಿಲಿಟಿಯನ್ನು ಕೆಲವೊಂದಿಷ್ಟು ಕಾರಣಗಳಿಂದ ಏನು ಮಾಡಬಹುದು? ಭಾರತ ಸರ್ಕಾರ ಅದನ್ನು ರದ್ದು ಮಾಡಬಹುದು. PIO ಕಾರ್ಡನ್ನು ರದ್ದು ಮಾಡಬಹುದು. ಅದೇ ರೀತಿ NRI ಅಂತಂದರೆ ಯಾರು? ನಾನ್ ರೆಸಿಡೆಂಟ್ ಇಂಡಿಯಾ ಅಂಥೇಳಿ ಹೇಳ್ತೇವೆ ನಾವು. ನಾನ್ ರೆಸಿಡೆಂಟ್ ಇಂಡಿಯಾ ಅಂಥೇಳಿ ಹೇಳ್ತೀವಿ. ಸೊ ಇವರು ನಮ್ಮ ಭಾರತ ದೇಶದವರೇ ಆಗಿರ್ತಾರೆ, ಆದರೆ ಬೇರೆ ದೇಶದಲ್ಲಿ ವಾಸವಾಗಿರುತ್ತಾರೆ. ಅಂತಹ ವ್ಯಕ್ತಿಗಳು ನಮ್ಮ ಪಾಸ್ಪೋರ್ಟ್ ಅಂತಂದರೆ ಭಾರತ ದೇಶದ ಪಾಸ್ಪೋರ್ಟ್ ಜೊತೆಗೆ ಬೇರೆ ದೇಶದಲ್ಲಿ ವಾಸವಾಗಿರುತ್ತಾರೆ. ಭಾರತ ದೇಶದ ಪಾಸ್ಪೋರ್ಟ್ ಹೊಂದಿದ್ದು ಬೇರೆ ದೇಶಗಳಲ್ಲಿ ವಾಸವಾಗುವ ನಾಗರಿಕರು NRI ಆಗಿರುತ್ತಾರೆ, ನಾನ್ ರೆಸಿಡೆಂಟ್ ಇಂಡಿಯನ್. ಮುಂದಿನದಾಗಿ OCI ಅಂತಂದರೆ ಯಾರು? ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂಥೇಳಿ ಹೇಳ್ತೇವೆ. ಸೊ ಇವರು ತಮ್ಮ ನೋಂದಣಿಯನ್ನು 1955 ಪೌರತ್ವ ಕಾಯ್ದೆ ಅಡಿಯಲ್ಲಿ ನೋಂದಣಿಯನ್ನು ಮಾಡಿರಬೇಕು. ಅವರಿಗೆ OCI ಅಂಥೇಳಿ ಹೇಳ್ತೇವೆ. ಸೊ
ಮುಂದಿನದಾಗಿ ಈ ದೇಶದಿಂದ ಇರುವಂತಹ ವ್ಯಕ್ತಿಗಳಿಗೆ ಅಂತಂದರೆ ಪಾಕಿಸ್ತಾನ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಇಲ್ಲಿರುವಂತಹ ನಾಗರಿಕರನ್ನು ಹೊರತುಪಡಿಸಿ ಎಲ್ಲ ದೇಶದ ನಾಗರಿಕರು ಈ OCIವನ್ನು ಪಡೆದುಕೊಳ್ಳಲು ಅರ್ಹರಾಗಿರುತ್ತಾರೆ. ಸೊ ಇದು ಒಂದು ಸ್ಪೆಷಲ್ ಆಗಿರ್ತಕ್ಕಂತಹ ಸ್ಕೀಮ್, ಇದು OCI ಅಂತೇಳಿ ಬೇರೆ ದೇಶದಲ್ಲಿ ಇರುವಂತಹ ನಾಗರಿಕರಿಗೆ. ಇದರಿಂದ ಲಾಭ ಏನಿದೆ, ಭಾರತಕ್ಕೆ ಅವರು ಭೇಟಿಯಾಗಲು ಜೀವನ ಪೂರ್ತಿ ಅರ್ಹರು ಆಗಿರುತ್ತಾರೆ. ಆಮೇಲೆ ವೀಸಾ ಇಲ್ಲದೆ ಲೈಫ್ ಲಾಂಗ್ ನಮ್ಮ ಭಾರತ ದೇಶವನ್ನು ಭೇಟಿಯಾಗಬಹುದು ಈ OCIಯನ್ನು ಪಡೆದುಕೊಂಡಿದ್ದರೆ. ಅದೇ ರೀತಿ ಲೋಕಲ್ ಪೊಲೀಸ್ ರಿಜಿಸ್ಟರ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ OCIಗೆ. ಆದರೆ PIOಗೆ ಅಂತಂದರೆ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಅವರಿಗೆ ಲೋಕಲ್ ಪೊಲೀಸಲ್ಲಿ ಏನು ಮಾಡಬೇಕಾಗಿರುತ್ತದೆ, ರಿಜಿಸ್ಟರ್ ಮಾಡಬೇಕಾಗಿರುತ್ತದೆ. ನೆಕ್ಸ್ಟ್, ಈ ಕಾರ್ಯಗಳನ್ನು ಮಾಡುವ ಹಾಗಿಲ್ಲ ಅಂತಂದರೆ ಅವರು ಸಹ ಅಂತಂದರೆ PIO ಇರುವಂತಹ ವ್ಯಕ್ತಿಗಳು ಮತ್ತು OCI ಇರುವಂತಹ ವ್ಯಕ್ತಿಗಳು ಇವರು ಸಹ ಪರ್ವತಾರೋಹಿ ಮಾಡುವಂತಿಲ್ಲ, ಸಂಶೋಧನೆ, ಮತ ಪ್ರಚಾರ, ಧರ್ಮ ಪ್ರಚಾರ ಮತ್ತು ನಿರ್ಬಂಧಿತ ವಲಯಗಳಲ್ಲಿ ಹೋಗುವ ಹಾಗೆ ಇಲ್ಲ ಈ ವ್ಯಕ್ತಿಗಳು. ಮುಂದಿನದಾಗಿ ಭಾರತದಲ್ಲಿ 1 ವರ್ಷದವರೆಗೆ ಇವರು ಇರಬಹುದು. ಕೆಲವು ಕಾರಣಗಳಿಂದ ಇವ್ರನ್ನೂ ಸಹ ಏನು ಮಾಡಬಹುದು, ಇವರ ಒಂದು ಈ ಸ್ಕೀಮನ್ನು, ಈ ಫೆಸಿಲಿಟಿಯನ್ನು ರದ್ದು ಮಾಡಬಹುದು ಭಾರತ ಸರ್ಕಾರ. ಅದೇ ರೀತಿ OCIಗಳು ಇವುಗಳಿಗೆ ಅರ್ಹ ಇರುವುದಿಲ್ಲ. OCI ಇರುವಂತಹ ವ್ಯಕ್ತಿಗಳು ಇವುಗಳಿಗೆ ಅರ್ಹ ಇರುವುದಿಲ್ಲ ಅಂತಂದರೆ ರಾಷ್ಟ್ರಪತಿ ಆಗಲು ಬರೋದಿಲ್ಲ, ಉಪರಾಷ್ಟ್ರಪತಿ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಆಗಲು ಬರೋದಿಲ್ಲ, ಸಾರ್ವಜನಿಕ ಸೇವೆಯಲ್ಲಿ ಸೇರ್ಕೊಳ್ಳಲಿಕ್ಕೆ ಬರೋದಿಲ್ಲ, ಮತದಾನ ಹಕ್ಕು ಇವರಿಗೆ ಇರೋದಿಲ್ಲ, ಆಮೇಲೆ MLA MP ಸಹ ಆಗಲಿಕ್ಕೆ ಇವರಿಗೆ ಅಧಿಕಾರ ಇರುವುದಿಲ್ಲ OCI ವ್ಯಕ್ತಿಗಳಿಗೆ. ಮಿತ್ರರೇ, ಇಲ್ಲಿವರೆಗೆ ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸಿಟಿಜನ್ಶಿಪ್ಪನ್ನು ನೋಡಿದ್ವಿ, ಅದಕ್ಕೆ ಸಂಬಂಧಿಸಿದಂಥ ಡಿಟೇಲ್ ಆಗಿ ಚರ್ಚೆಯನ್ನು ಮಾಡಿದ್ವಿ. ಸೊ ಇಲ್ಲಿ ಡಿಟೇಲ್ ಆಗಿ ಚರ್ಚೆಯನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ನೀವು ಡಿಟೇಲ್ ಆಗಿ ತಿಳ್ಕೊಂಡ ಮೇಲೆಯೇ ಮುಂದೆ ಬರುವಂತಹ ಯಾವುದೇ ಕ್ವಶನ್ ಆಗಿರಬಹುದು ಅದನ್ನು ನೀವು ಕ್ರ್ಯಾಕ್ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ. ಸೊ ನಮ್ಮ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿ ನಿಮಗೆ ಏನಾದರೂ ಹೇಳೋದಿತ್ತು ಅಂತಂದರೆ ನೀವು ಕಮೆಂಟ್ಸನ್ನು ಮಾಡ್ಬೋದು. ಏನಾದರೂ ಡೌಟ್ಸ್ಗಳಿದ್ದರೆ ಈ ಟಾಪಿಕ್ಗೆ ಸಂಬಂಧಿಸಿದಂತಹ ಮತ್ತು ಬೇರೆ ಟಾಪಿಕ್ಗೆ ಸಂಬಂಧಿಸಿದಂಥ ಏನಾದರೂ ನಿಮಗೆ ತಿಳಿಲಿಲ್ಲ ಅಂತಂದರೆ ನೀವು ನಮಗೆ ಕಮೆಂಟ್ಸ್ಗಳನ್ನು ಮಾಡಬಹುದು. ಸೊ ಎಲ್ಲರಿಗೂ ಧನ್ಯವಾದಗಳು. ಆದಷ್ಟು ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾವು ಬಹಳ ಮುಖ್ಯವಾಗಿರ್ತಕ್ಕಂತಹ ಫಂಡಮೆಂಟಲ್ ರೈಟ್ಸ್ಗಳ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದೇವೆ. ಸೊ ಪ್ರತಿಯೊಂದು ನಮ್ಮ ಭಾರತದ ನಾಗರಿಕ, ಪ್ರತಿಯೊಂದು ನಮ್ಮ ಭಾರತದ ವ್ಯಕ್ತಿ ಅವುಗಳನ್ನು ತಿಳ್ಕೊಳ್ಳೇಬೇಕು. ಅವುಗಳನ್ನು ಡಿಟೇಲ್ ಆಗಿ ನಾವು ಚರ್ಚೆಯನ್ನು ಮಾಡಲಿದ್ದೇವೆ ಮುಂದಿನ ಒಂದು ಪಾಠದಲ್ಲಿ. ಸೊ ಧನ್ಯವಾದಗಳು. ಜೈ ಹಿಂದ್.